ದಾಂಡೇಲಿ ನಗರದ ಸುಭಾಷ್ ನಗರದಲ್ಲಿರುವ ವಕ್ಫ್ ಆಸ್ತಿಗೆ ಸಂಬಂಧಿಸಿದ ಜಾಗಕ್ಕೆ ಎಲ್ಲಾ ದಾಖಲೆಗಳಿರುವಾಗ ಕೆಲವರು ಅಕ್ರಮ ಪ್ರವೇಶ ಮಾಡಿ ದಾಂಡೇಲಿಯ ಶಾಂತಿ ಸೌಹಾರ್ದತೆಯ ಕದಡೋ ಪ್ರಯತ್ನ ಮಾಡಬಾರದು ಎಂದು ಅಂಜುಮನ್ ಎ ಅಹ್ಲೆ ಸುನ್ನಂ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು ಮನವಿ ಮಾಡಿದರು. ವಕ್ಫ್ ಆಸ್ತಿ ವಿವಾದ ಮತ್ತೆ ತೀವ್ರ ಸ್ವರೂಪ ಪಡೆದಿದ್ದು ಹಸನ್ ಹುಸೇನ್ ಅಶೂರು ಖಾನ್ ಆವರಣಕ್ಕೆ ಅಕ್ರಮ ಪ್ರವೇಶ ಹಾಗೂ ಕೊಲೆ ಬೆದರಿಕೆ ಆರೋಪದಡಿ ಐವರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಗರದ ಅಂಜುಮನ್ ಎ ಅಹ್ಲೆ ಸುನ್ನತ್ ಸಂಸ್ಥೆಗೆ ಸೇರಿದ ಜಾಗಕ್ಕೆ ಸಂಬಂಧಿಸಿದಂತೆ ಸಲೀಂ ಮೊಹಮ್ಮದ್ ಗೌಸ್, ವಸೀಂ ಗಂಗೂಬಾಯಿ, ಜಮಾದಾರ್ ಮೊಹಮ್ಮದ್ ಶರೀಫ್, ಮೊಹಮ್ಮದ್ ಗೌಸ್ ಮಕಾಂದಾರ್, ಕಾಸಿಂ ಎ ಮೊಹಮ್ಮದ್ ಗೌಸ್ ಹಾಗೂ ಶಮೀರ್ ಶರೀಫ್ ಕಣವಿ ವಿರುದ್ಧ ಆರೋಪ ಕೇಳಿಬಂದಿದೆ. ಜೂನ್ 20ರ ರಾತ್ರಿ ಸುಮಾರು 8 ಗಂಟೆಗೆ ಆರೋಪಿಗಳು ಹಸನ್ ಹುಸೇನ್ ಅಶೂರ್ ಖಾನಾದ ಬೀಗ ಮುರಿದು ಬಲವಂತವಾಗಿ ಒಳನುಗ್ಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ವೇಳೆ ಅಂಜುಮನ್ ಪದಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಸಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ. ಈ ಬಗ್ಗೆ ಸುಭಾಷ್ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂಜುಮನ್ ಎ ಅಹ್ಲೆ ಸುನ್ನತ್ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು, ಈ ಸುಭಾಷ್ ನಗರದಲ್ಲಿರುವ ಮಸೀದಿ ಪಕ್ಕದ ಜಾಗವು ಅಂಜುಮನ್ ಸಂಸ್ಥೆಗೆ ಸೇರಿದ ವಕ್ಫ್ ಆಸ್ತಿಯಾಗಿದ್ದು ಇದು ಯಾವುದೇ ವ್ಯಕ್ತಿಯ ಖಾಸಗಿ ಆಸ್ತಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ನಗರಸಭೆ ದಾಖಲೆ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಎಲ್ಲ ಕಾನೂನುಬದ್ಧ ದಾಖಲೆಗಳು ಸಂಸ್ಥೆಯ ಬಳಿ ಇರುವುದಾಗಿ ಹೇಳಿದರು. ಜೂನ್ 20ರ ರಾತ್ರಿ ಕೆಲವರು ಅಕ್ರಮವಾಗಿ ಪ್ರವೇಶಿಸಿ ಕಟ್ಟಡಕ್ಕೆ ಹಾನಿ ಮಾಡಿರುವುದನ್ನು ಅವರು ಖಂಡಿಸಿ ದಾಂಡೇಲಿಯ ಶಾಂತಿ ಸೌಹಾರ್ದತೆಯ ಕದಡುವ ಯಾವುದೇ ಪ್ರಯತ್ನಕ್ಕೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು. ಈ ಸಂಬಂಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ವಿವಾದಿತ ಜಾಗಕ್ಕೆ ಆರೋಪಿತರಿಗೆ ಯಾವುದೇ ಕಾನೂನುಬದ್ಧ ಹಕ್ಕಿಲ್ಲ ಎಂದು ಇಕ್ಬಾಲ್ ಶೇಖ್ ಹೇಳಿದರು. ಇದೇ ವೇಳೆ ಈ ಹಿಂದೆ ಪರಿಶಿಷ್ಟ ಜಾತಿ ಪ್ರತಿಷ್ಠಾನದವರು ಜಾಗದ ಮೇಲೆ ಹಕ್ಕು ಹೇಳಿಕೊಂಡು ಪದೇ ಪದೇ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಸ್ತುತ ಈ ಜಾಗವು ವಕ್ಫ್ ಬೋರ್ಡ್ ಅಧೀನದಲ್ಲಿ ಅಂಜುಮನ್ ಸಂಸ್ಥೆಗೆ ಸೇರಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಜಾಗದ ಕುರಿತು ನ್ಯಾಯಾಲಯದಿಂದ ಇಂಜೆಕ್ಷನ್ ಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದರು. 20/7/2026 ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ನಮ್ಮದು ಹಜರತ್ ಇಮಾಮ್ ಹಸನ್ ಹುಸೇನ್ ಖಾನ ಏನಿದೆ ಇಲ್ಲಿ ಇವರು ಮೊಹಮ್ಮದ್ ಗೌಸ್ ದುಕಾನ್ದಾರ್ ಮತ್ತು ವಸೀಂ ಜಮಾದಾರ್ ಮತ್ತು ಮೊಹಮ್ಮದ್ ಶರೀಫ್ ಮೊಹಮ್ಮದ್ ಗೌಸ್ ದುಕಾನ್ದಾರ್ ಇವರು ಬಂದು ಇಲ್ಲಿ ಏನಿದೆ ನಾವು ವರ್ಷ ಮೊಹರಂ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಲ ಅವರು ಬಂದು ನಮ್ಮ ಬೇರೆ ಒಂದು ಏನು ಜಾಗ ಇದೆ, ಗೇಟ್ ಇದೆ, ಆ ಗೇಟಿನ ಲಾಕ್ ಅನ್ನು ಬಂದು ಒತ್ತಾಯಪೂರ್ವಕವಾಗಿ ಅದು ಒಡೆದು ದಬ್ಬಾಳಿಕೆಯಿಂದ ಒಡೆದು ಅವರು ಒಳಗೆ ಬಂದು ಪ್ರವೇಶ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಾವು ಇದ್ರ ಮೊದಲು ಇವರು ಏನು ಇದು ಜಾಗ ನಮ್ದು ಅಂತ ಹೇಳಿದ್ರು, ಅದಕ್ಕೆ ನಾವು ಇದ್ರ ಮುಂಚೆದಾಗಿ ಟ್ರಿಬ್ಯುನಲ್ ಒಳಗೆ ಹೋಗಿ ಕೇಸನ್ನು ಮಾಡಿದ್ವಿ. ಆ ಕೇಸ್ ಒಳಗೆ ಇಂಜೆಕ್ಷನ್ ಒಂದು ಕೊಟ್ಟಿದ್ರು. ಇವ್ರು ಯಾರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ ಟ್ರಿಬ್ಯುನಲ್ ಅವರು ಒಂದು ನಮಗೆ ಆರ್ಡರ್ ಅನ್ನು ಕೊಟ್ಟಿದ್ರು. ಅದ್ರ ಹೊರತಾಗಿಯೂ ಮೊನ್ನೆ 20 ತಾರೀಕಿಗೆ ಬಂದು ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಯಂಕಾಲ ರಾತ್ರಿ 1 ಗಂಟೆ ಸುಮಾರಿಗೆ ಅವ್ರ ಮೇಲೆ FIR ಅನ್ನು ದಾಖಲೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೇವೆ, ಇವರೇನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇವರೇನು ಗುಂಡಾ ಕೃತ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಇವ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಂತ ಹೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತೇವೆ. ಇದ್ರ ಮೊದಲು ಇದಾದ ಮೇಲೆ ಸಹ ಇದ್ರ ನೆಕ್ಸ್ಟ್ ಇಂತಹ ಏನು ಘಟನೆ ಆಗಬಾರ್ದು ಹೇಳಿ ನಾವು ನಿಮ್ಮ ಮೂಲಕ ಅವರಿಗೆ ಹೇಳಿಕ್ಕೆ ಇಷ್ಟಪಡ್ತೇವೆ. ಆಚರಣೆ ಮಾಡ್ತಾ ಇದ್ದೇವೆ ಸರ್. ಯಾಕಂದ್ರೆ ಅದಕ್ಕೆ ಸಮಿತಿ ನಾವು ಮಾಡಿದ್ದೇವೆ. ನಮ್ಮ ವಕ್ಫ್ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಇದೆ. ನಾವು ಇದಕ್ಕೆ ಸಬ್ ಕಮಿಟಿ ಮಾಡಿ ಅವರಿಗೆ ಮೊಹರಂ ಆಚರಣೆ ಕಮಿಟಿ ಮಾಡ್ಕೊಟ್ಟಿದ್ದೇವೆ. ತೊಂದ್ರೆ ಅದೇ ಬಂದು ಇಲ್ಲಿ ಲಾಕ್ ಮುಡ್ದಿದ್ದು ಅವರೇ ಅದರಿಂದ ದಬ್ಬಾಳಿಕೆಯನ್ನು ಮಾಡಿದ್ದು, ಅದು ಅವ್ರು ಮಾಡಿದ್ದು ಸರ್. ಮಾಡುದಲ್ಲ, ಮಾಡುದು ಬಾತ್ ಬೇರೆ. ಇದು ಸಾರ್ವಜನಿಕ ಇದು ಇದೆ, ಮೊಹರಂ ಇದೆ, ಯಾರು ಬಂದು ಇಲ್ಲಿ ಆಚರಣೆ ಮಾಡಬಹುದು. ಸಮಿತಿ ಬೇರೆ ಇದೆ, ಸಾರ್ವಜನಿಕವಾಗಿ ಇಲ್ಲಿ ಬಂದ ಪೂಜೆ ಮಾಡಿ ಏನ್ ಇದು ಕಾರ್ಯಗಳಿದಾವ ಅದನ್ನ ಮಾಡಿ ಹೋಗ್ಬೋದು. ಆದ್ರೆ ಇಲ್ಲಿ ಅವ್ರದ್ದು ವಾದ ಅಂತ ಹೇಳಿದ್ರೆ ಇದು ಪ್ರಾಪರ್ಟಿ ನಮ್ದು, ಇದು ನಮ್ದು ತಂದೆ ಪೂರ್ವಜರ ಪ್ರಾಪರ್ಟಿ ಅಂತ ಹೇಳಿ ಇಲ್ಲಿ ದಾವೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಾನೂನುಬದ್ಧವಾಗಿ ವಕ್ಫ್ ಆಸ್ತಿ, ವಕ್ಫ್ ಮಂಡಳಿಯಲ್ಲಿ ರಿಜಿಸ್ಟರ್ಡ್ ಇದೆ. ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಅಂಜುಮನ್ ಸಂಸ್ಥೆಯ ಹೆಸರಿನಲ್ಲಿ ರಿಜಿಸ್ಟರ್ಡ್ ಇದೆ. ಎಲ್ಲ ದಾಖಲೆಗಳು ಅಂಜುಮನ್ ಅಹ್ಲೆ ಸುನ್ನತ್ ಹೆಸರುಗಳು ಇದಾವೆ. ನಮ್ಮ ನಗರಸಭೆಯು ಇದರದ್ದು ವಕ್ಫ್ ಆಸ್ತಿ ಅಂತ ಹೇಳಿ ನಮ್ಗೆ ದಾಖಲೆ ಕೊಟ್ಟಿದ್ದಿದೆ, ಅದರ ಪುರಾವೆಗಳು ಇದೆ. ಈ ಕಂಡೀಷನ್ ನಲ್ಲಿ ಇದು ಸಾರ್ವಜನಿಕ ಗವರ್ಮೆಂಟ್ ಆಸ್ತಿ. ಇಂಥ ಕಂಡೀಷನ್ ಅಲ್ಲಿ ಯಾರಾದ್ರೆ ಬಂದು ನಾವು ನಮ್ದು ಆಸ್ತಿ ಅಂತ ಹೇಳಿ ದಾವೆ ಮಾಡುದು ಇದು ಸರಿ ಇಲ್ಲ ಅಂತ ಹೇಳಿ ನಾವು ಇದು ಹೇಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಗೌಸ್ ಖತೀಬ್, ರಾಜಾ ಇಸಾಬ್, ಸುಂಕದ ಮಜಿದ್ ಸನದಿ, ರಫೀಕ್ ಉದ್ದಾರೆ, ದಾದಾಫೀರ್ ನಮ್ದಿ ಮುಲ್ಲಾ, ಇಮ್ತಿಯಾಜ್ ಅತ್ತಾರಿ ಹಾಗೂ ಮುಜಾಹರ್ ಅಲ್ಲಾ ದುಕಾನ್ದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್
ದಾಂಡೇಲಿ.